ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಟ್ನಲ್ಲಿ ಲೋಕ ರೂಢಿಯಂಗೆ ನೀನು ಮಗಳು ನನ್ನ ಮನೆಗೆ ಸಂಸಾರ ಮಾಡಕ್ ಬಂದೇ ಇಲ್ಲ ಪುಟ್ಟಕ್ಕ. ನಾನ್ ಕಟ್ಟಿದ ಸಂಸಾರನ ನಾಶ ಮಾಡಕ್ಕೆ ಸರ್ವನಾಶ ಮಾಡಕ್ ಬಂದವಳೆ. ಅಯ್ಯೋ ಹಂಗನ್ಬೇಡಿ ಅಮ್ಮರೇ, ಹಂಗನ್ಬೇಡಿ. ಇದೇ ದಿಟ್ಟ ಪುಟ್ಟಕ್ಕ. ನೀನ್ ಒಳ್ಳೆ ತಂದಿಂದ ಅದೇಟು ತೊಂದರೆ ಆಗ್ತೈತೆ ಗೊತ್ತಾ ಪುಟ್ಟಕ್ಕ. ನೀನ್ ತರ ಒಳ್ಳೆತನ ಇರ್ಬೇಕಂತೆ. ಆದ್ರೆ ಮಾಡಿ ತಪ್ಪಿಗೆ ಕ್ಷಮೆ ಐತೆ ಅಂತ ಗೊತ್ತಾಗ್ತಿದ್ದಂಗೆ ತೆಪ್ ಮ್ಯಾಕ್ ತಪ್ಪು ಜನ ಮಾಡ್ತಾನೆ ಹೋಯ್ತಾನೆ. ಒಟ್ನಾಗೆ ನಿನ್ ಮಗಳಿಗೆ ನಿನ್ ಬುದ್ಧಿ ಅಂತೂ ಬರ್ನೇ ಇಲ್ಲ ಪುಟ್ಟಕ್ಕ. ಆ ನಂಜವನ್ ಜೊತೆ ಸೇರ್ಕೊಂಡು ಅವಳ ಬುದ್ಧಿನೇ ಕಲ್ತಾಳೆ. ನಾನು ನಿನ್ ಜೊತೆಯಾಗಿ ಈಟೊಂದು ಕಟುವಾಗಿ ಮಾತಾಡ್ತಿರೋದಕ್ಕೆ ಕಾರಣ ನಿನ್ ಮಗಳು ನನ್ನ ಜೈಲ್ಗೆ ಹಾಕ್ಸವಳೆ ಅನ್ನೋದಲ್ಲ ಪುಟ್ಟಕ್ಕ. ಈಗ ಒಂದು ಫೋನ್ ಮಾಡಿದ್ರೆ ಸಾಕು, ಒಂದೇ ನಿಮಿಷದಾಗ ಆಚೆ ಬರೋ ತಾಕತ್ ನನಗೈತೆ. ಯಾಕೆಂದ್ರೆ ನನ್ನ ಮನ್ಸ್ನಾಗೆ ದಿಟ್ಟ ಐತೆ, ನಾಲ್ಗೆನಾಗೆ ನಿಯತ್ತೈತೆ, ಮಾಡೋ ಕೆಲಸ ಹಸಿವಂಗ್ ಮೆಚ್ಚಗೆ ಐತೆ. ಆದ್ರೆ ನಿನ್ ಮಗಳು ಪ್ರತಿ ಸಲನು ಹಿಂಗೆ ಸಣ್ಣ ವಿಷಯನು ದೊಡ್ಡದ್ ಮಾಡ್ಕೊಂಡು ನನ್ನ ಸಂಸಾರದ ನೆಮ್ಮದಿ ಹಾಳು ಮಾಡ್ತಿದ್ರೆ ಮುಂದೆ ನನ್ನ ಮಗಂತವ ಒಳ್ಳೆ ಬಾಳ್ ಬದುಕ್ತಾಳೆ ಅಂತ ಹೆಂಗ್ ಅನ್ಕೊಳ್ಳೋದು ಪುಟ್ಟಕ್ಕ? ಹಂಗನ್ಬೇಡಿ ಅಮ್ಮರೇ, ನನ್ನ ಮಗಳು ಏನೋ ದುಡುಕ್ಬಿಟ್ಟವಳೆ, ಹಿಂಗೆ ಮಾಡ್ಬಿಟ್ಟವಳೆ ಆಟೆಯ. ಅವಳ ಮ್ಯಾಕಿನ ಪಿರುತಿಗೆ ಯಾವುದೇ ಮಾತನ್ನ ಹೇಳ್ಬೇಡ ಪುಟ್ಟಕ್ಕ. ಆದ್ರೆ ಒಂದು ಗೆಪ್ತಿ ಮಾಡಿಕೋ ಪುಟ್ಟಕ್ಕ, ನೀನಂತವ ಬಂದ ಅದ್ಯೋನೆ ಸಮಾಧಾನ ಮಾಡಿದ್ರುವೆ, ಬೇಡ್ಕೊಂಡ್ರುವೆ, ಸಮಯ ಕೇಳಿದ್ರುವೆ, ನಾನು ಜೈಲಿಂದ ಆಚೆ ಬಂದ ಮ್ಯಾಕೆ ನಿನ್ನ ಮಗಳು ನನ್ನ ಮನೆಯಾಗಿರ್ತಾಳೆ ಅನ್ನೋ ಭರವಸೆನ ನಾನು ಕೊಡಕ್ಕಿಲ್ಲ. ಈ ಇಸಿವಾಗಿ ನಾನು ನಿಂತವ ಇನ್ಯಾವತ್ತೂ ಮಾತಾಡಕ್ಕೆ ಇಷ್ಟಪಡಲ್ಲ. ಅದನ್ನೀಗಲೇ ಹೇಳ್ಬಿಡ್ತೀನಿ. ಆಮ್ಯಾಕೆ ನಾನ್ ಜೈಲ್ ಸೇರ್ಲಿ ಅಂತಾನೆ ನಿನ್ ಮಗಳು ಅವಳ ಸ್ನೇಹಿತೆ ಜೊತೆ ಸೇರ್ಕೊಂಡು ನನ್ನ ಮ್ಯಾಕೆ ಸುಳ್ಳು ಆಪಾದನೆ ಹೊರಿಸ್ತಾವಳೆ ಅನ್ನೋದು ನನಗೆ ಚಂದಾಗ ಗೊತ್ತದೆ ಪುಟ್ಟಕ್ಕ. ಆಗಿದ್ದಾಗಿ ಯಾರು ಯೋನೆ ಮಾಡಿದ್ರುವೆ ಕಡೆಗೆ ದೀಟಾನೆ ಗೆಲ್ಲ. ಮರೆ ಅವ್ವ ಅವ್ವ ಅಕ್ಕ, ಅವ್ವ ಎಲ್ಲಿ? ಅವ್ವ ಮತ್ತೆ ಅಪ್ಪ ಟೇಷನ್ಗೆ ಹೋಗೋವ್ರೆ. ಅವ್ವ ಹೊರಡ್ಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡಿದ್ಲಾ? ಮೊದಲೇ ನಮ್ಮ ಅತ್ತೆನ ಜೈಲಿಗೆ ಹಾಕ್ಸಿದ್ದೀನಿ ಅನ್ನೋ ಕಾರಣಕ್ಕೆ ಅವ್ವ ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿರ್ತಾಳೋ ಏನೋ. ಅಕ್ಕ, ಯಾರಿಗಾದ್ರೂ ಕಾಯ್ತಾ ಇದೆಯಾ? ಯಾರು? ಹಲೋ ಮೇಡಮ್, ಎಲ್ಲಿದ್ದೀರಾ? ಹಾ, ಇಲ್ಲಿ ಪುಟ್ಟಕ್ಕ ಮೆಸ್ ಅಂತ ಇದೆ. ಹಂಗೆ ಬನ್ನಿ ಒಳಿಕೆ. ಹಾ, ಯಾರಕ್ಕ ಬರ್ತಿರೋದು? ನಮಸ್ಕಾರ ಮೇಡಮ್. ನಮಸ್ತೆ. ಬನ್ನಿ ಬನ್ನಿ ಒಳಿಕೆ. ಮನೆ ಹುಡ್ಕಕ್ಕೆ ಕಷ್ಟ ಆಯ್ತ್ರಾ? ಇಲ್ಲ, ಹಾಗೇನಿಲ್ಲ. ಇವ್ರು ಯಾರಕ್ಕ? ನಾನು ಅಡ್ವೊಕೇಟ್ ಸುಷ್ಮಾ. ನಾನು ವಕೀಲರು ನೋಡಬೇಕಾದ್ರೆ ಫೋನ್ನಾಗೆ ನಿಮ್ಮ ನಂಬರ್ ಸಿಕ್ತು. ಅದಕ್ಕೆ ಫೋನ್ ನಂಬರ್ ತಗೊಂಡು ನಿಮ್ಗೆ ಇಲ್ಲಿಗೆ ಬರೋಕ್ಕೆ ಹೇಳ್ದೆ. ನೀವು ಇಲ್ಲಿ ಗಂಟ ಬಂದಿದ್ದಕ್ಕೆ ಸ್ಯಾನೆ ಥ್ಯಾಂಕ್ಸ್. ಇವ್ರನ್ನ ಯಾಕೆ ಕರ್ಸಿದ್ಯಾ? ಡಿವೋರ್ಸ್ ಕೇಸ್ ಬಗ್ಗೆ ಮಾತಾಡೋದಕ್ಕೆ.
ಡಿವೋರ್ಸ್ ಕೇಸಾ? ಅಕ್ಕ, ಇದೆಲ್ಲ ಅವ್ವಂಗೆ ಗೊತ್ತಾ? ಮೇಡಮ್, ನೀವು ಕುಂತ್ಕೊಳ್ಳಿ. ಅಕ್ಕ ಏನು ಮಾಡ್ತಿದ್ಯಾ ನೀನು? ಸ್ನೇಹ, ನಾನು ಇಂಥವ ಆಮ್ಯಾಕೆ ಮಾತಾಡ್ತೀನಿ, ನೀನು ಆಗಿ. ಅಕ್ಕ ನೀನು ತುಂಬ ಆತರ ಪಡ್ತಿದ್ಯಾ ಅನಿಸ್ತಿದೆ. ನಾನು ಎಲ್ಲ ಯೋಚನೆ ಮಾಡಿ ಈ ಥರ ತಗೊಂಡಿದ್ದೀನಿ. ಆದರೂ ಇನ್ನೊಂದ್ಸಲ ಯೋಚನೆ ಮಾಡಕ್ಕ. ಅವ್ವಂಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಾದರೆ ತುಂಬ ನೊಂದ್ಕೋತಾಳೆ. ನೀನು ನಿಮ್ಮ ಅತ್ತೆ ಮ್ಯಾಕೆ ದೂರು ಕೊಟ್ಟು ಟೇಸ್ಟನ್ನು ಕರ್ಕೊಂಡೋಗಿ ಕೂರಿಸ್ದೆ. ಅದನ್ನ ನೀನು ಯೋಚನೆ ಮಾಡಿನೇ ಮಾಡ್ದ ಅಥವಾ ಅವನ್ನ ಕೇಳ್ಬಿಟ್ಟು ಮಾಡ್ದ? ನಿನ್ನ ನಿರ್ಧಾರ ನಿನ್ಗೆ ಹೆಂಗೆ ಮುಖ್ಯನೋ ಹಾಗೆ ನನ್ನ ನಿರ್ಧಾರನೂ ನನಗೆ ಮುಖ್ಯ. ಈಗ ಇವ್ರಿಗೆ ಟೀ ಕಾಯಿಸ್ಕೊಡ್ತೀಯಾ ಇಲ್ಲ ನಾನೇ ಹೋಗಿ? ರಮೇ, ಅಮ್ಮವ್ರು ಏನಂದ್ರು? ಸ್ನಾನಕ್ಕೆ ಹೋಗ್ತಾಗವ್ರ ನಿಂತವ ಸಣ್ಣದಾಗಿ ಮಾತಾಡಿದ್ರು ತಾನೆ. ಅಳಿಯಂದ್ರು ಸ್ನಾನ ಮುನ್ಸ್ಕೊಂಡ್ಬಿಟ್ಟವ್ರೆ. ನೀನು ಹೋದಾಗಿಂದ ಒಂದು ಮಾತು ಆಡಿಲ್ಲ. ಸಿರಿ, ನೀನು ಕೋಪ ನ್ಯಾಯವಾದದ್ದು. ಸ್ನೇಹ ಮಾಡಿರೋ ತಪ್ಪು ಯಾವತ್ತೂ ಮರೆಯೋಕ್ಕಾಗಕ್ಕಿಲ್ಲ. ನಿಂಗೆ ಇವತ್ತು ಅಮ್ಮವ್ರ ಮೇಲೆ ನಂಬಿಕೆ ಐತೋ, ನನಗೂ ಆಟ ನಂಬಿಕೆ ಐತೆ. ಹಂಗೂ ಅಷ್ಟೇ ಅಡಿ ಅಂದರೆ ಅಮ್ಮವರು ಬೆದರಿಕೆ ಹಾಕೋರಲ್ಲ. ನನಗೆ ಅನಿಸ್ತೈತೆ ಇದರಲ್ಲಿ ಬೇರೆ ಯಾವುದೋ ಕೈವಾಡ ಐತೆ ಅಂತ. ನನಗೂ ಹಂಗೆ ಅನ್ನಿಸ್ತದೆ. ಇದಕ್ಕೆ ಏನೋ ತಪ್ಪಾಗಿದೆ. ಸತ್ಯನ ಕಂಡುಹಿಡಿಬೇಕು. ಯಾರನ್ನ ಎಲ್ಲಿ ಅಂತ ಕೇಳೋದವ? ಕಾನೂನು ಪ್ರಕಾರ ಒಬ್ಬನ ಆಚೆ ಕರ್ಕೊಬರ್ಬೇಕು, ಇಲ್ಲಾಂದ್ರೆ ನಿಮ್ಮ ಮಗಳು ಕೊಟ್ಟಿರೋದವ್ರನ್ನ ವಾಪಸ್ ತಗೋಬೇಕು. ನನಗೆ ಸದ್ಯಕ್ಕೆ ಈ ಎರಡು ವಿಚಾರದ ಮ್ಯಾಕೆ ನಂಬಿಕೆ ಇಲ್ಲ. ಇಂಥ ಪರಿಸ್ಥಿತಿನಾಗೆ ಹಿಂಗೆ ಅನ್ಸೋದು ಸಹಜವೇ. ಅಮ್ಮರು ತಪ್ಪು ಮಾಡಿಲ್ಲ, ಸಾಕ್ಷಿ ಸಮೇತ ಸಾಬೀತು ಮಾಡಿದೆ ಬಿಡ್ತಾರಲ್ವೇ? ಸಿರಿ, ನನ್ನ ಮಾತಿನ ಮೇಲೆ ನಿಂಗೆ ನಂಬಿಕೆ ಇದ್ರೆ ನನ್ನ ಜೊತೆ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.